ಶೀಟಿ ಕೆಲಸ ಆಗ್ತಾ ಉಂಟು. ಕಾಮಗಾರಿ ಪ್ರಗತಿಯಲ್ಲಿದೆ. ವೆಲ್ಕಮ್ ಬ್ಯಾಕ್ ಟು ಅನದರ್ ವ್ಲಾಗ್. ಇವತ್ತು ಸ್ಯಾಟರ್ಡೆ. ಈಗ ಮನೆಗೆ ಬರ್ತಾ ಇದ್ದೇವೆ. ಈಗ ಇಲ್ಲಿ ಟೋಲ್ ಹಾಚಿದ್ದೇವೆ. ಟೋಲ್ ಎಂತ ಮರೆ 10 ಸೆಕೆಂಡ್ ಆದ್ರೂ ಸಮೇತ ಇಲ್ಲಿ ಕಟ್ಟಲೇಬೇಕು. ಆಗೀಗ ಟೋಲಲ್ಲಿ ಸಿಕ್ಕಾಕೊಂಡಿದ್ದೇವೆ. ಮುಂದೆ ಹೋಗ್ತಾ ಉಂಟು. ಈಗದೇ ಈಗ ಗಂಟೆ 11:15 ಮನೆಗೆ ಮುಟ್ಟಾಗ 12:15 ಆಗ್ಬೋದು. 12 ಆಚೆ. ಬಟ್ ನೋಡುವ, ಇದು ಅದೇ ಈಗ ಇವತ್ತು ದಿವಸ ಸ್ಯಾಟರ್ಡೆ. ಈಗ ಏನು ವಿಡಿಯೋ ಎಡಿಟ್ ಮಾಡ್ಲಿಕ್ಕೆ ಉಂಟು, ಹೋಗಿ ಹಾಗೆಲ್ಲ ಕತೆ. ಇನ್ನು ನೋಡುವ ಎಂತೆಲ್ಲ ಆಗ್ತದೆಲ್ಲ ತೋರಿಸ್ತೇನೆ. ಸಿಗುವ ಇನ್ನು ರೀಚ್ ಆದ ನಂತರ ಒಮ್ಮೆ ಮನೆಗೆ. ಸೆಕೆಗೆ ಆಲ್ಮೋಸ್ಟ್ 12 ಆಗುವಾಗ ನಾವು ಇಲ್ಲಿ ರೀಚ್ ಆದ್ವಿ. ಈಗ ಪಡೀಲಲ್ಲಿ ಇದ್ದೇವೆ. ಪಡೀಲ್ ಕ್ರಾಸಿಂಗ್ ಅಲ್ಲಿ ರಶ್ ಅಂದ್ರೆ ರಶ್, ಬ್ಲಾಕ್. ಅಬ್ಬಾ, ಶನಿವಾರ ಆಗಿ ಶನಿವಾರ ಇದ್ದದ್ದೇ, ಬಟ್ ಅದೇ ಇಲ್ಲೆಲ್ಲ ಹೀಗೆಲ್ಲ ಕತೆ. ಬಿ ಎಮ್ ಡಬ್ಲ್ಯೂ ಬೈಕ್ ಕಡುಪು ರೂಟ್ ಆಚೆ. ದೇವರೇ, ಇದರದ್ದು ಅವಸ್ಥೆ ಆಯ್ತಾ. ಇಲ್ಲಿ ಎಲ್ಲ ಚೇಂಜ್ ಆಯ್ತು. ಇಲ್ಲಿ ಕಾಮಗಾರಿ ಪ್ರಗತಿಯಲ್ಲಿದೆ. 2 ವರ್ಷದಲ್ಲಿ ರೋಡ್ ಫುಲ್ ಚೇಂಜ್ ಆಗ್ತಿದ್ದು. ಸಿಗುವ ಮನೆಗೆ ಹೋಗಿ. ಎಸ್, ಮನೆಗೆ ರೀಚ್ ಆಗಿದೆ. ರೀಚ್ ಇನ್ನು ಮೇಲೆ ಇದೆಂತ ಕೆಲಸ ಮಾಡ್ತಿದ್ದಾರೆ. ಒಮ್ಮೆ ನೋಡಿ ಬರೋ ಫಸ್ಟ್ ಎಂತೆಲ್ಲ ಉಂಟದನ್ನೆಲ್ಲ ತೆಗಿಯುವ. ನೀವು ಹಾಸನ ಆಯ್ತಾ? ಎದುರು ಈಚೆ ಕ್ಯಾಮರಾ ಇಟ್ಟಿದೆ. ಇದಾಗರ ಅಲ್ಲಿದೆ. ಅವರಾಗಿರ್ಬೇಕು ಅಂತ ಅದಲ್ಲೇ ಆಯ್ತಲ್ಲ. ಹೋಗುವ. ಅಮ್ಮ, ಇಲ್ಲಿ ಬಿಸಿಲು, ಅಲ್ಲಿ ಚಂದ ತಂಪು ಇತ್ತಾಯ್ತಾ. ಇಲ್ಲಿ ಹೊಡಿತ ಉಂಟು. ಸಿಕ್ಕ ನಮ್ಮ ಒಳಗೆಲ್ಲ ಹೋಗಿ ಡ್ರೆಸ್ ಚೇಂಜ್ ಎಲ್ಲ ಮಾಡಿ ಬರ್ತೇನೆ ಫಸ್ಟ್. ಸೊ ನಾನು ಮನೆಗೆ ರೀಚ್ ಆಗಿದೆ. ಆಗ ಮೊಬೈಲ್ ಎಲ್ಲ ಮಾಡಿದೆ. ಈಗ ಮನೆಗೆ ಬಂದು ಡ್ರೆಸ್ ಚೇಂಜ್ ಎಲ್ಲ ಮಾಡಿ ಕೆಲವು ಇದು ಲ್ಯಾಪ್ಟಾಪಲ್ಲಿ ಎಂತ ಹೇಳಿದ್ದು ರೂಮಲ್ಲಿಟ್ಟು ಈಗ ಪುನಃ ಬ್ಲಾಗ್ ಸ್ಟಾರ್ಟ್ ಮಾಡಿದ್ದೀನಿ. ಹಾಗೆ ನಮ್ಮ ಶೀಟಿ ಕೆಲಸ ಆಗ್ತಾ ಉಂಟು. ಕಾಮಗಾರಿ ಪ್ರಗತಿಯಲ್ಲಿದೆ. ನೋಡ್ಬೋದು, ನಿನ್ನೆ ಬಂದಿದ್ದರು. ನಿನ್ನೆ ಕೆಲಸ ಮಾಡಿದ್ದಾರೆ. ನಾವಿರಲಿಲ್ಲ, ಬಟ್ ಅವರು ಮಾಡಿ ಹೋಗಿದ್ದಾರೆ. ಹಾಗೆ ಎಲ್ಲರೂ ಇಲ್ಲಿಂದ ಈ ಸೈಡಿಂದ ಜಾಸ್ತಿ ನೀರು ಬೀಳ್ತಿತ್ತು, ಒಳಗೆ ಬೀಳ್ತಿತ್ತು. ಹಾಗೀಗ ಇದು ಹಾಕಿದ ಕಾರಣ ಪ್ರಾಬಬ್ಲಿ ಆಲ್ಮೋಸ್ಟ್ ನೀರು ಬೀಳುವುದಿಲ್ಲ. ಹಾಗೆಲ್ಲ ಉಂಟು. ಹಾಗೆ ಅಲ್ಲಿ ಫಂಕ್ಷನ್ ಉಂಟಾ ಅಂತ. ಇದೆಂತ AC ಬಸ್ ಇಲ್ಲಿಗೆ ಆಗ್ಬೋದು ಅವರೇ. ಮನೆಯಲ್ಲಿ ಎಂತ ಫಂಕ್ಷನ್ ಅಂತ ನೋಡ್ಬೇಕು. ಲೈಟಿಂಗ್ ಹಾಕಿ ಆದ ನಂತರ ಹೇಗೆ ಕಾಣ್ತದೆ ಅಂತ. ಹಾಗೀಗ ಅದೇ ಇಲ್ಲಿ ಬಿಸಿಲು. ನಿನ್ನೆ ಅಲ್ಲಿ ಎಂಥ ಜೋರು ಮಳೆ. ನಾನು ವೀಡಿಯೋ ಹಾಕಿದ್ದೀನಿ ನಿನ್ನೆ. ಅದು ನಾನು ಈಗ ಎಡಿಟಿಂಗ್ ಮಾಡಬೇಕಷ್ಟೇ. ಈಗ ನಿನ್ನೆ ದಿವಸ ವ್ಲಾಗ್ ಉಂಟು ಎಡಿಟ್ ಮಾಡಲಿಕ್ಕೆ. ಇನ್ನು ಅಲ್ಲಿ ಫುಲ್ ಜೋರು ಮಳೆ. ಬಟ್ ಇಲ್ಲಿ ಏನಷ್ಟು ಇರಲಿಲ್ಲ ಕಾಣಬೇಕು. ಹಾಗೆಲ್ಲ ಕತೆ. ಈಗ ಹೋಗ್ಬೇನೆ ಕೆಳಗೆ ಸ್ವಲ್ಪ ಹೊತ್ತಿಗೆ ಊಟ ಮಾಡೋಗಿ. ಇವತ್ತು ನಾನು ನೋಡ್ಬೇಕು ಎಂತ ಅಂತ. ಹಾಗೆ ಮಟ್ರಾಸ್ ಬಿಸಿಲು. ಗಾಳಿ ಉಂಟು. ಅಲ್ಲಿ ಗಾಳಿ ಇಲ್ಲ, ಅಲ್ಲಿ ಸೆಕೆ ಜಾಸ್ತಿ. ಇಲ್ಲಿ ಅಟ್ಲೀಸ್ಟ್ ಗಾಳಿ ಆದ್ರೆ ಉಂಟು, ಅಲ್ಲಿ ಗಾಳಿ ಇಲ್ಲ. ಉರಿ ಸೆಕೆಯಲ್ಲಿ. ಹಾಗೆ ಹೋಗುವ ಇನ್ನು ಕೆಳಗೆ. ಮಾವುಂಟು, ಮನೆಯಿಂದ ತಂದದ್ದು. ಹಾಗೆ ಇನ್ನು ಊಟ ಮಾಡಿ ಆದ ನಂತರ ಸಿಗ್ತೇನೆ.
ಹಾಗೆ ನಾನೀಗ ರೂಮಿಗೆ ಬಂದೇನೆ. ಈಗ ಎಡಿಟ್ ಮಾಡಲಿಕ್ಕೆ ಉಂಟು. ಇವತ್ತಿದು ವ್ಲಾಗ್ ಅಪ್ಲೋಡ್ ಮಾಡಬೇಕಷ್ಟೇ, ಈಗ ವ್ಲಾಗ್ ಆಗಲಿಲ್ಲ. ಹಾಗೆ ಒಂದು ಶೂಟ್ ಮಾಡಿ ಆಗಿದೆ, ಸೀನ್ಸ್ ಎಲ್ಲ ಉಂಟು, ಅದನ್ನೀಗ ಎಡಿಟ್ ಮಾಡಬೇಕು. ಈಗ ಗಂಟೆ 5:20 ಆಗ್ತಾ ಬಂತು. ನಾನೀಗ 7 ಗಂಟೆಗೆ ಲೈವ್ ಆಗಲಿಕ್ಕೆ ವ್ಲಾಗ್. ನೋಡುವ ಎಷ್ಟು ಬೇಗ ಆಗ್ತಷ್ಟು ಬೇಗ ಎಡಿಟ್ ಮಾಡಿ ಒಂದು ಅಪ್ಲೋಡ್ ಮಾಡಬೇಕು. ಒಂದು ಆಚೆ ಆಗ್ಬೋದು, ಬಟ್ ಸ್ಟಿಲ್ ಅಪ್ಲೋಡ್ ಮಾಡಬೇಕಲ್ಲ. ಹಾಗೆ ನೋಡುವ ಏನೆಲ್ಲ ಆಗ್ತದೆ ಅಂತ ತೋರಿಸ್ತೇನೆ. ನಮ್ಮದು ಎಡಿಟಿಂಗ್ ಆಗಬೇಕಷ್ಟೇ, ಆಗಲಿಲ್ಲ. ನಾನು ಮೇಲೆದ್ದೆ. ಇದು ಎಂತ ನಮ್ಮದು ಶೀಟ್ ರಿಪೇರಿಗೆ ಬಂದಿರಿ. ಹೀಗೆ ಕಾಣ್ತದೆ ಈಗ. ಒಂದು ಗೋಡವನ್ನು ಇಲ್ಲಿ ಹೀಗೆಲ್ಲ ಮಾಡ್ತಾರೆ, ಹಾಗೆ ಕಾಣ್ತುಂಟು. ಹಾಗೆಲ್ಲ ಕತೆ. ಈಗ ಅದು ಇಲ್ಲಿಂದ ನೀರು ಬರುವುದಿಲ್ಲ ಇನ್ನು, ನೋಡ್ಬೇಕಷ್ಟೇ. ಮಳೆ ಬಂದ ನಂತರ ನೋಡ್ಬೇಕಷ್ಟೇ ಟೆಸ್ಟಿಂಗ್ ಎಲ್ಲ ಹೇಗೆ ಆಗಿದೆ ಅಂತ. ಹೀಗೆ ಉಂಟು. ಇಲ್ಲಿಂದಲೇ ಬರ್ತಿದ್ದದು ಜಾಸ್ತಿ. ಎಷ್ಟು ಕಷ್ಟ ಉಂಟಿದು ನೋಡಲಿಕ್ಕೆ ಮಾತ್ರ. ನೋಡಲಿಕ್ಕೆ ಮಾತ್ರ ಚಂದ, ಬಟ್ ಹಾಕಿಗೆ ಎಷ್ಟು ಕಷ್ಟ ಆಗ್ತದೆ. ಹಾಕಿದ್ದೆಲ್ಲ ಈಗ ಮಾಡಿ ಆಗಲಿಲ್ಲ, ಇನ್ನೂ ಸಹ ಉಂಟು. ಹಾಗೆ ಅಲ್ಲಿ ಏನೋ ಫಂಕ್ಷನ್ ಇದೆ. ಮತ್ತೆ ಇಲ್ಲೀಗ ಸೂರ್ಯಾಸ್ತ ಆಗ್ತಾ ಬಂದಿದೆ, ಆದರೆ ಈಚೆ ಸೈಡ್ ಫುಲ್ ಮೋಡ. ಆಗ ನೋಡು ರಾತ್ರಿ ಅಥವಾ ಸ್ವಲ್ಪ ಮತ್ತೆ ಮೀನು ಮಳೆ ಹೋದ ಮೇಲೆ ಶಾರ್ಟ್ಸ್ ತೆಗಿತೀನಿ ಹೇಳಿದೆ. ನಾನು ಆ್ಯಕ್ಚುಲ್ ಆಗ ವೀಡಿಯೋ ಎಂಡ್ ಮಾಡಿದ್ದೆ, ಮೇಲೆ ಹೋಗಿ ಒಂದು ವೀಡಿಯೋ ಎಂಡ್ ಮಾಡಿದ್ದೆ, ಬಟ್ ಅದು ಬ್ಲರ್ ಇತ್ತು, ಗೊತ್ತಾಗಲಿಲ್ಲ 1 ಸೆಕೆಂಡ್. ಈಗ ಇಲ್ಲಿ ಮಳೆ ಬರ್ತಾ ಉಂಟು, ಹಾಗೆ ಹೊರಗೆ ಹೋಗ್ಲಿಕ್ಕೆ ಆಗೋದಿಲ್ಲ. ಮೇಲೆ ಹೋಗುವಂತೇಳಿದ್ದೆ, ಮೇಲೆ ಹೋಗುವಂತೇಳಿದ್ದೆ, ಬಟ್ ಮಳೆ ಜೋರು ಮಳೆ. ಹಾಗೆ ಅಲ್ಲಿ ನೋಡ್ಬೋದು ಅವ್ರು ಚಂದ. ಇದೇನೋ ಫಂಕ್ಷನ್ ಇರಬೇಕು, ಎಂತೆಲ್ಲ ಗೊತ್ತಿಲ್ಲ, ಬಟ್ ಅವರು ಶೀಟ್ ಹಾಕಿದ್ದಾರೆ. ಆಗ ಶೀಟ್ ಹಾಕ್ತಾ ಇದರಲ್ಲಿ ಹಾಕ್ತಾರೆ. ಆದ ಕನ್ನ ಬಚ್ಚಿದ್ದಾರೆ. ನಿನ್ನೆ ನಾವು ಅಲ್ಲಿ ಊರಲ್ಲೇ ಆದಾಗುತ್ತೆ. ಹಾಗೆ ನಮಗೆ ನೋಡ್ಬೋದು ರೋಡೆಲ್ಲ ಚಂದ ಅಲಂಕರಿಸಿದ್ದಾರೆ ಅಲ್ಲಿ ತನಕ. ಅಲ್ಲಿಂದ ಉಂಟು ನಮ್ಮ ಮೇಲೆ ಮೋಡ, ಮಳೆ, ಮಿಂಚು, ಗುಡುಗು ಎಲ್ಲ ಬರ್ತದೆ ಈಗ. ಹಾಗೆ ಇಲ್ಲಿಗ ಜೋರು ಮಳೆ ಬರ್ತದೆ. ಅಲ್ಲಿ ಮೋಡ ಆಗಿದೆ ನೋಡಿ. ಮೋಡ ಅಂದರೆ ದೇವರೇ ಕಾಣಿಸಿಲ್ಲ. ಮೋಡ ಮಂಚಾಡಾಗ್ತುಂಟು, ಆಗ ಮಂಚಾಡಾಗ್ತಾ ಉಂಟು. ಹಾಗೆಲ್ಲ ಕತೆ. ಹಾಗೆ ನಾನು ಕ್ವಿಕ್ ಒಂದು ವೀಡಿಯೋ ಮಾಡುವಂತ ಹೇಳಿ ಬಂದದ್ದು ಮೇಲೆ. ಆಗ ಮಾಡಿದ್ದೆ, ಅದು ಬ್ಲರ್ ಆಗಿತ್ತು, ಅದು ಗೊತ್ತಾಗಲಿಲ್ಲ. ಇನ್ನೊಂದು ವೀಡಿಯೋ ಮಾಡಿದ್ದೆ ಇದು ಮುಂಚಿನ ಅದು ಕೂಡ ಬ್ಲರ್ ಆಗಿತ್ತು, ಗೊತ್ತಾಗಲಿಲ್ಲ. ಹಾಗೆ ಈಗ ಪುನಃ ವೀಡಿಯೋ ಶೂಟ್ ಮಾಡ್ತಿದ್ದೇನೆ. ಜಸ್ಟ್ ಅದೇ, ಬೇರೆ ಎಂತೆಲ್ಲ ತೋರಿಸಿದ್ದೀನಿ. ಈಗ ಮಳೆ ಬರ್ತುಂಟು. ನಮ್ಮ ಮೇಲೆ ಅಲ್ಲಿ ಮೇಲೆ ಟೆರೆಸ್ಗೆ ಹೋಗುವಂತ ರೀತಿಯಲ್ಲಿ ಹೀಗೆ ಕಾಣ್ತದೆ ಅಂತ, ಬಟ್ ಬೇಡ, ಇನ್ನು ಮಳೆ ಎಲ್ಲ ಬಂದಲ್ಲ, ಹಾಗೆ ಬೇಡ ಅಂತ ಹೇಳಿದ್ದೇನೆ. ಹಾಗೆ ಈಗ ಈ ಬ್ಲಾಗನ್ನು ನಾನು ಇಲ್ಲಿಗೆ ಎಂಡ್ ಮಾಡ್ತಿದ್ದೇನೆ. ಗೊತ್ತಿಲ್ಲ, ತುಂಬ ಲೆಂತಿ ಆಗಿರ್ಬೋದು ಬ್ಲಾಗ್, ಯಾಕಂದ್ರೆ ನಾವು ಕೆಲವೆಲ್ಲ ಕ್ಲಿಪ್ಸ್ ತೆಗೆದಿದ್ದೇನೆ. ಮತ್ತೆ ಅಂತಂದರೆ ನಿನ್ನೆ ಬ್ಲಾಗ್ ನಾನು ಹಾಕಿದ್ದೆ, ಅದು ಆ್ಯಕ್ಚುಲ್ ಲಾಂಗ್ ಬ್ಲಾಗ್ ನಂದು. ಆಲ್ಮೋಸ್ಟ್ ಚಾನಲಲ್ಲಿ ಅದೀಗ ಲಾಂಗ್ ಬ್ಲಾಗ್ ಆಗಿ ಉಂಟು. ತುಂಬ ಸಪೋರ್ಟ್ ಕೊಡಿ, ಯಾಕಂದರೆ ತುಂಬ ಇದಂತ ಇಲ್ಲ, ಅಂದರೆ ತುಂಬ ಕೆಲವು ಇಂಟ್ರೆಸ್ಟಿಂಗ್ ಶಾರ್ಟ್ಸ್ ತೆಗಿದ್ದೇನೆ, ಮತ್ತು ತುಂಬ ಕಷ್ಟಪಟ್ಟು ವೀಡಿಯೋಸ್ ಮಾಡಿದ್ದೇನೆ, ಅದನ್ನು ಎಡಿಟ್ಸ್ ಮಾಡಿದ್ದೇನೆ. ಹಾಗೆ ಅದಕ್ಕೆ ಸ್ವಲ್ಪ ಸಪೋರ್ಟ್ ಕೊಡಿ. ಹಾಗೆಯೇ ನಂದು ಬೇರೆ ವೀಡಿಯೋಸ್ ಎಲ್ಲ ಉಂಟು, ಅದಕ್ಕೆ ಸಪೋರ್ಟ್ ಕೊಡಿ. ಸೊ ಈ ವ್ಲಾಗಿಗೆ ಇಷ್ಟೇ, ಇನ್ನು ನಾಳೆ ಸಿಗ್ತೇನೆ. ಅಲ್ಲಿ ತನಕ ಥ್ಯಾಂಕ್ ಯು ಫಾರ್ ವಾಚಿಂಗ್. ಹಾಗೆ ಇದೆಲ್ಲ ನಾಳೆ ಸಿಗ್ತೇನೆ.